ಸರ್ ನಮ್ಮ ಜೊತೆಗೆ ಲೈನ್ ಅಲ್ಲಿ ಇದ್ದಾರೆ ಸರ್. ಘೋಷಣೆ ಆಗಿ ಕದನ ವಿರಾಮ 3.5 ಗಂಟೆ ಆಗಿಲ್ಲ ಸರ್, ಮತ್ತೆ ಉಲ್ಲಂಘನೆ ಮಾಡಿದ್ದಾರೆ. 4 ರಾಜ್ಯಗಳಲ್ಲಿ ಈಗಾಗಲೇ ಸ್ಫೋಟ ಡ್ರೋನ್ಗಳನ್ನ ಎಕ್ಸಾಕ್ಟ್ಲಿ ವಾಟ್ ಪಾಕಿಸ್ತಾನ್ ವಿಲ್ ಡೂ. ಪಾಕಿಸ್ತಾನ ಮಾಡೋದೇ ಅದು. ದ್ರೋಹಿ ಪಾಕಿಸ್ತಾನ, ಕುತಂತ್ರಿ ಪಾಕಿಸ್ತಾನ, ಕಚಡ ಪಾಕಿಸ್ತಾನ ನಂಬುತ್ತಾ ಇದ್ದಾರೆ. ನರೇಂದ್ರ ಮೋದಿ ಅಂತಂದ್ರೆ ನನಗೇನ್ ಅನ್ನಿಸ್ತಿರ್ಬೇಕು ದೇಶದೊಳಗಡೆ ಕೂತ್ಕೊಂಡು. ಯಾರನ್ನ ನಂಬ್ತಾ ಇದ್ದೀರಿ ನೀವು? ಸತತವಾಗಿ 47ರಿಂದ ಮೋಸವನ್ನೇ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಂಡು ಬಂದಿರೋ ದೇಶನ ನಂಬುತ್ತೀವಿ ಅಂತೀರ. ನಿಮಗೆ ನಾಚಿಕೆ ಬೇಡ ನಿಮಗೆ? ಇಲ್ಲ, ಈ ಕಾರ್ಯ ಪ್ರಾರಂಭ ಮಾಡಿರುವ ಯಜ್ಞವನ್ನ ಪೂರ್ಣ ಮಾಡಿ. ಇಲ್ಲ, ಪೂರ್ಣಾಹುತಿ ಕೊಡೋದಕ್ಕೆ ನಮ್ಮ ಹತ್ರ ತಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ 2 ಒಂದು ಮಾಡಿ. ಈಗ ಅಲ್ಲಿ ವಯಲೇಷನ್ ಸ್ಟಾರ್ಟ್ ಆಗಿದೆ ಶ್ರೀನಗರ್ ಅಲ್ಲಿ. ಒಮರ್ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ, ಎಲ್ಲಿಗೆ ಹೋಯ್ತು ನಿಮ್ ಸೀಸ್ ಫೈರ್ ಅಂತ. ಯಾರು ಉತ್ತರ ಕೊಡ್ತಿರೋದು ಈ ಸೀಸ್ ಫೈರ್ ಎಲ್ಲೋಯ್ತು ಅನ್ನಕ್ಕೆ? ಲೆಟ್ ದಿ ಫಾರಿನ್ ಸೆಕ್ರೆಟರಿ ಆನ್ಸರ್ ದಿಸ್. ಯಾರು ಎಲ್ಲಿ ಹೋಯ್ತು ಸೀಸ್ ಫೈರ್ ನಿಮ್ದು? ಯಾರನ್ನ ನಂಬ್ತಾ ಇದ್ದೀರಿ? ಆಸ್ಕಿ, ಕರೀರಿ, ಫೋನ್ ಮಾಡಿ ಕೇಳಿ ಡೊನಾಲ್ಡ್ ಟ್ರಂಪ್ಗೆ. ಕಂಗ್ರಾಚುಲೇಷನ್ಸ್ ಅಂತ ಹೇಳಿದ್ಯಲ್ಲಪ್ಪ, ತಗೊಳ್ಳಿ ಇಲ್ಲಿ ಅಂತ ಕೇಳಿ. ಎಲ್ಲಿಗೋಯ್ತು ಸೀಸ್ ಫೈರ್? ಬಾಂಬ್ಗಳ ಸಿಡಿತಾನೋ ಅಥವಾ ಸಿಡಿಮದ್ದುಗಳ ಸಿಡಿತಾನೋ ಶ್ರೀನಗರಲ್ಲಿ ಕೇಳಿಸ್ತಾ ಇದೆ, ಶ್ರೀನಗರಲ್ಲಿ ಆಗ್ತಾ ಇದೆ ಅಂತ ಅಲ್ಲಿಯ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ನಾನಲ್ಲ. ಎಲ್ಲೋಯ್ತು ನಿಮ್ ಸೀಸ್ ಫೈರ್? ಡ್ರೋನ್ ಅಟ್ಯಾಕ್ಗಳು ನಡೀತಾ ಇದೆ ಜಮ್ಮು ರೀಜನ್ ಅಲ್ಲಿ ಅಂತ ಹೇಳ್ತಿದ್ದಾರೆ, ಅಕ್ನೂರ್ ಪ್ರದೇಶದಲ್ಲೆಲ್ಲ. ಎಲ್ಲೋಯ್ತು? ಪಾಕಿಸ್ತಾನ ನಂಬಿಕೊಂಡು ಯಾರ ಲಾಭಕ್ಕಿದು? ಅಲ್ಲ, ಅಲ್ಲಿರುವಂತ ಪ್ರಧಾನಿಯನ್ನೇ ಸೇನೆ ನಂಬ್ತಾ ಇಲ್ಲ ಅಂತೆ ಸರ್, ಕೇಳ್ತಾ ಇಲ್ಲ ಅಂತೆ. ಪ್ರಧಾನಿ ಮಾತನ್ನೇ ಸೇನೆ ಕೇಳ್ತಾ ಇಲ್ಲ ಪಾಕಿಸ್ತಾನದಲ್ಲಿ. ಪ್ರಧಾನಿ ಮಾತನ್ನ ಪಾಕಿಸ್ತಾನ ಕೇಳ್ತಿಲ್ಲ ಅಂದ್ರೆ ಆ ಪ್ರಧಾನಿ ಅದನ್ನ ಡೊನಾಲ್ಡ್ ಟ್ರಂಪ್ಗೆ ಹೇಳಬೇಕು. ಅವರ ಫಾರಿನ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು, ಫಾರಿನ್ ಅಫೇರ್ಸ್ ಮಿನಿಸ್ಟ್ರು ಟ್ವೀಟ್ ಅಲ್ಲಿ ಹಾಕೋದಲ್ಲ, ಸ್ಟಾರ್ಟ್ ಆಯ್ತು ಸೀಸ್ ಫೈರ್ 5 ಗಂಟೆಯಿಂದ ಅಂತ ಹಾಕೋದಲ್ಲ ಅವನು. ಕೇಳ್ತಾ ಇಲ್ಲ ಅನ್ನೋದಿದ್ರೆ ಬೇಡ, ಲೆಟ್ ದೆಮ್ ಟೆಲ್, ವಿ ವಿಲ್ ಕಂಟಿನ್ಯೂ. ಅವ್ರು ಏನಾದ್ರು ಮಾಡ್ಕೊಳ್ಳಿರಿ, ನೀವ್ ಯಾಕೆ ಒಪ್ಕೋತಾ ಇದ್ದೀರಿ? ನಂಗೆ ಅರ್ಥ ಆಗ್ತಿಲ್ಲ ಇದು. ಆಲ್ ರೈಟ್ ಅಪ್ಪ, ಈ ಸೀಸ್ ಫೈರ್ಗೆ ಒಪ್ಕೋತೀರಪ್ಪ, ಇವಾಗ ಹಾಕ್ಲಪ್ಪ, ವಾರ್ ಬೇಡಪ್ಪ, ನೋಡೇ ಬಿಡೋಣಪ್ಪ ಪಟಕ್. ನನಗೆ ಲಾಭ ಏನು ಹೇಳ್ರಪ್ಪ ಅಂದ್ರೆ ಯಾರು ಹೇಳಲ್ಲ ಅಂತೀರಿ? ಎಕ್ಸಾಕ್ಟ್ಲಿ. ಪೆಹಲ್ ಆಯ್ತಪ್ಪ, ಅದು ಬಿಟ್ಬಿಡೋಣಪ್ಪ. ಲಾಭ ಹೇಳ್ಬಿಡಕ್ ಅದೇನು ಅಂಗಡಿಲಿರೋ ಸ್ವೀಟ್ ಏನಯ್ಯ, ತಗೊಂಬಂದ್ ನಿನ್ಗೆ ಡಬ್ಬದಲ್ಲಿ ತಿನ್ನಿಸ್ಬಿಡಕ್ಕಲ್ಲಿ ಇರಯ್ಯ. 4 ದಿನ ಎಲ್ಲ ಒಂದ್ ಕಡೆಯಿಂದ ಸೆಟ್ಲ್ ಮಾಡ್ಕೊಂಬಂದ್ ಆಮೇಲೆ ಹೇಳ್ತೀವಿ ಲಾಭ ಏನು ಅಂತ ಬೇಕಾದ್ರೆ ಹೇಳ್ಬೋದು ನನಗೆ. ಆಲ್ ರೈಟ್, ನಾನು ಅದಕ್ಕೂ ಕಾಯ್ತೀನಪ್ಪ. ಆದ್ರೆ ಅದಾದ್ಮೇಲೆ ನಂದೊಂದು ಪ್ರಶ್ನೆ ಇದೆ. ಪೆಹಲ್ಗಾಮ್ನಲ್ಲಿ ಹಿಂದೂ ಯಾರು ಅಂತ ಕೇಳಿ ಗುಂಡು ಹೊಡೆದಂತಹ ರಾಕ್ಷಸರೆಲ್ಲಿ? ಆ ರಾಕ್ಷಸರೆಲ್ಲಿ ಹೇಳಿ? 4-5 ಜನ, ಇನ್ನು 6 ಜನ ಸಿಕ್ಕಿಲ್ಲ ಸರ್ ಅವ್ರಿನ್ನು. ಆ ರಾಕ್ಷಸರನ್ನ ಭಾರತದ ಮುಂದೆ ಕರ್ಕೊಂಡ್ಬಂದು ನಿಲ್ಸೋದು ಯಾವತ್ತೂ ಹೇಳಿ? ಯಾವ ರಾಕ್ಷಸರಿಂದ ಈ ಯುದ್ಧ ಪ್ರಾರಂಭ ಆಗೋ ಪರಿಸ್ಥಿತಿ ಬಂದಿದೆಯೋ ಅವರೆಲ್ಲಿ? ಅವನು ಯಾವನು ಅಜರ್ ಮಸೂದ್ ಕಡೆದ 6 ಜನ ಕೋರ್ಸ್ ನೋನ್ ಟೆರರಿಸ್ಟ್ ಗಳೇ ಸತ್ತಿರಬಹುದು. ಅವರು ನನ್ನ ಪ್ರಿನ್ಸಿಪಲ್ ಫೈಟ್ ಸ್ಟಾರ್ಟ್ ಆಗಿದ್ದು ಈಗ ಸತ್ತಿರೋ 5 ಟೆರರಿಸ್ಟ್ ಗಳ ವಿಚಾರದಲ್ಲಿ ಅಲ್ಲ, ಸ್ಟಾರ್ಟ್ ಆಗಿದ್ದು ಪೆಹಲ್ಗಾಮ್ ಅಲ್ಲಿ. ವಾಟ್ ಇಸ್ ದಿಸ್ ಗೋಯಿಂಗ್ ಆನ್? ಈ ದೇಶ ಸಪೋರ್ಟ್ ಮಾಡುತ್ತೆ ಅಂದ್ರೆ ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬಾರದು. ಎಷ್ಟು ದಿನ ಪೇಷನ್ಸ್ ಟೆಸ್ಟ್ ಮಾಡ್ತೀರಿ ನೀವು ಈ ಭಾರತದ ಜನರದ್ದು? ಇಲ್ಲ ಸ್ಟಾರ್ಟ್ ಮಾಡಿ, ಇಲ್ಲ ಸ್ಟಾರ್ಟ್ ಮಾಡಬೇಡಿ. ತಾಕತ್ತಿಲ್ಲದೆ ಇದ್ರೆ ನಿಮಗೆ ಸುಮ್ನೆ ಬೆಳಗ್ಗೆ ಮೀಟಿಂಗು, ಮಧ್ಯಾಹ್ನ ಮೀಟಿಂಗು, ರಾತ್ರಿ ಮೀಟಿಂಗು, ಆಫ್ಟರ್ನೂನ್ ಮೀಟಿಂಗು, ಈವ್ನಿಂಗ್ ಮೀಟಿಂಗು, ಮಿಡ್ ನೈಟ್ ಮೀಟಿಂಗು, ಅರ್ಲಿ ಮಾರ್ನಿಂಗ್ ಮೀಟಿಂಗು. ಯಾವನಿಗೆ ಬೇಕು ನಿಮ್ ಮೀಟಿಂಗುಗಳು? 56 ಇಂಚಿನ ಎದೆಗಾರಿಕೆ ಬಗ್ಗೆ ಹೇಳ್ತಾರಲ್ಲ ಸರ್, ಎಲ್ಲಿ ಹೋಯ್ತು ಅಂತ ಅದು? 56 ಯಾವ್ದು ಎದೆಗಾರಿಕೆ ಏನಾದ್ರು ಇದ್ಕೊಳ್ಳಿ, ಆದ್ರೆ ಭಾರತಕ್ಕೆ ಈ ಸರಿ ಸ್ಪಷ್ಟವಾದ ಉತ್ತರಗಳ ಬೇಕು. ಮತ್ತೆ ತುಪ್ಪ ತಗೊಂಬಂದು ತುಟಿಗೆ ಸವರೋದಾದ್ರೆ ಸವರದವ್ರನ್ನ ಬಿಡ್ಕೂಡ್ದು ಈ ದೇಶ. ಇನಫ್ ಆಫ್ ಆಲ್ ದಿಸ್ ನಾನ್ಸೆನ್ಸ್. ಎಸ್, ಇನ್ನು ಇದೊಂದು ನೆಕ್ಸ್ಟ್ ಒಂದು AV ಇದೆ ಸರ್, ಅದೊಂದು ತೊಗೊಂಡ್ಬಿಟ್ಟು ನಿಮ್ಮ ಹತ್ರ ಬರ್ತೀವಿ ಸರ್. ಏನಾಗಿದೆ ಅಂತ ಹೇಳಿ ಸರ್, ಏನೇನಾಯ್ತು ಅಂತ ಹೇಳಿ. ಒಂದಿದೆ ಸರ್, ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿದ ನಂತರ 8 ಪ್ರಮುಖ ಸೇನಾ ನೆಲೆಯನ್ನ ಕೂಡ ಭಾರತ ನಿನ್ನೆ ಉಡೀಸನ್ನ ಮಾಡಿತು. ಇದಾದ ನಂತರನೇ ಎಲ್ಲ ಬೆಳವಣಿಗೆಗಳಾಗಿದೆ. ರಫೀಕಿ ಮತ್ತೆ ಮುರಿದು ಮತ್ತೆ ಸುಕೂರು ಸೇನಾ ನೆಲೆ ನಿರ್ನಾಮವನ್ನು ಭಾರತ ಮಾಡಿದ್ದು. ಭಾರತದ ಮಿಸೈಲ್ ದಾಳಿಗೆ ಮಿಲಿಟರಿ ಕೂಡ ಬೇಸ್ ಕೂಡ ಅಲ್ಲಿ ಭಸ್ಮ ಆಗೋಯ್ತು. ಮುಖ್ಯ ಸೇನಾ ನೆಲೆಯನ್ನ ಕೂಡ ಕಳ್ಕೊಳ್ತು ಪಾಕ್. ಭಾರತದ ರಣದಾಳಿಗೆ ಪಾಕಿಸ್ತಾನ ಯಾವ ರೀತಿಯಾಗಿ ಹೋಯಿತು ಅಂತಂದ್ರೆ ಅಲ್ಲಿ
ಕದನ ವಿರಾಮವನ್ನು ಮಾಡಿ ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿತ್ತಂತೆ. ಸೊ ಹಾಗಾಗಿ ಎಲ್ಲ ಕೇಳ್ಕೊಂಡಿದ್ರು. ಅಮೆರಿಕ ರಾಜಿ ಸಂಧಾನಕ್ಕೆ ಭಾರತ ಕೂಡ ಒಪ್ಕೊಂಡಿದೆ. ಇದೇ ಈಗ ಇಡೀ ದೇಶದಲ್ಲಿ ಚರ್ಚೆಗೆಡೆ ಮಾಡಿ ಕೊಡ್ತಾ ಇದೆ. ಎಲ್ಲೋಯ್ತು ಚಪ್ಪನ್ ಛಾತಿ ಅಂತ ಹೇಳಿ. ಸೊ ಸರ್ ಈಗ ಎಸ್, ಇದೆಲ್ಲವೂ ಕೂಡ ಒಂದ್ ಕಡೆಗಿದ್ದಾಗ ಸರ್, ಇದ್ರ ಮಧ್ಯದಲ್ಲಿ ನೀವು ಹೇಳ್ತಾ ಇದ್ರಿ ಈಗ ಸಭೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸಭೆಗಳನ್ನ ಮಾಡಿರುವಂತ ವಿಚಾರದಲ್ಲಿ ಕದನ ವಿರಾಮವನ್ನು ಒಪ್ಕೊಳ್ಳುವಂತ ಅಗತ್ಯತೆ ಏನಿತ್ತು ಸರ್ ಆಗಿದ್ದಾಗ ಸತತವಾಗಿ ಆ ಮೀಟಿಂಗ್ಗಳನ್ನ ಮಾಡಿ? ನನಗೆ ಗೊತ್ತಿಲ್ಲ ಭಾರತದ ಈ ನಿಲುವೇನಿದೆ, ಏನಕ್ಕೆ ತಗೊಳ್ತಾ ಇದ್ದಾರೆ ಈ ನಿಲುವು ಅಂತ ನನಗೆ ಇನ್ನೂ ಅರ್ಥವೇ ಆಗಿಲ್ಲ. ನನಗೆ ನಾವು ಸಣ್ಣವರು, ನಮ್ಗೆ ಅರ್ಥವಾಗದ ರೀತಿಯಲ್ಲಿ ಬಹುಶಃ ಏನಾರು ಬೇರೆ ಬಹುದೊಡ್ಡ ಸಕ್ಸಸ್ ಇವ್ರು ಏನಾದ್ರು ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ನನಗೆ ನಾವೆಲ್ಲ ಹುಲು ಮಾನವರು, ನಮ್ಗೇನ್ ಗೊತ್ತಾಗತ್ತೆ? ಬಟ್ ಭಾರತ ಇವತ್ತು ಇನ್ನೊಂದು ಹೇಳುತ್ತೆ ಸರ್, ಭಯೋತ್ಪಾದನೆ ಚಟುವಟಿಕೆಯನ್ನ ನಾವು ಯುದ್ಧ ಅಂತಾನೆ ಪರಿಗಣಿಸ್ತೀವಿ. ಇನ್ಯಾವುದಾದ್ರೂ ಯಾವನ ಬಿಡ್ತಾರ್ರಿ ಬುರುಡೇನ ಇವರು? ಭಯೋತ್ಪಾದನೆಯ ಕೃತ್ಯ ಇಲ್ಲಿವರೆಗೂ ಯುದ್ಧ ಅಲ್ಲ ಅಂತ ಹೇಳಿದ್ಯಾರ್ರಿ ಇವ್ರಿಗೆ? ಎಸ್, ಬಾಲಾಕೋಟ್ಗೆ ಹೋಗ್ಬಿಟ್ಟು ದಾಳಿ ಮಾಡಿ ಬಂದಾಗ ಅದನ್ನು ಯುದ್ಧ ಅಂತ ಪರಿಗಣಿಸ್ಲಿಲ್ವೇನ್ರಿ ನೀವು? ಎಕ್ಸಾಕ್ಟ್ಲಿ. ಊರಿನಲ್ಲೋ ಪಠಾನ್ಕೋಟಲ್ಲೋ ಆದಾಗ ನೀವು ಹೊಡೆದು ಬಂದಾಗ ಅದನ್ನು ಯುದ್ಧ ಅಂತ ಪರಿಗಣಿಸ್ಲಿಲ್ವೇನ್ರಿ ನೀವು? ಎಸ್. ಯಾರಿಗೆ ಬಿಡ್ತಿದ್ದೀರಿ ಇಂಥ ಬುರ್ರೆಗಳನ್ನ ಬಂದಿವಾಗ ನಮ್ಮ ಹತ್ರ? ಮತ್ತೆ ಅಂದ್ರೆ ಶೋ ಆಫ್ ಸರ್ ಇವೆಲ್ಲ ಬರೀ ಹಂಗಿದ್ರೆ ಈ ಸರ್ಕಾರ. ನನಗೆ ಗೊತ್ತಿಲ್ಲ, ನಾನು ಆ ಹಂತಕ್ಕೆ ತಲುಪಿಲ್ಲ. ಇನ್ನು ನನಗೆ ವಿಶ್ವಾಸ ಅನ್ನೋದು ಸತ್ತಿಲ್ಲ. ಎಸ್, ನಂಬಿಕೆ ಅನ್ನೋದು ಇನ್ನೂ ಹೋಗಿಲ್ಲ. ನನಗೆ ಬೇಕಾಗಿರೋದಿಗೂ ಎರಡೇ ಉತ್ತರ. ನಂಬರ್ 1, ಭಾರತಕ್ಕೆ ಇದರಿಂದ ಆಗುವ ಲಾಭ ಏನು? ನಂಬರ್ 2, ಪಹಲ್ಗಾಮ್ನ ರಾಕ್ಷಸರು ಎಲ್ಲಿ? ಉತ್ತರ ಕೊಡಿ ಯಾರು ಒಬ್ರು ನಮಗೆ. ಇಲ್ಲಾಂದ್ರೆ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಇದನ್ನ? ನಾಳೆ ಅಮೆರಿಕಾನ ನಂಬಿ ಮಾಡೋದಾದ್ರೆ ಅಮೆರಿಕ ಕೈ ಕೊಟ್ರೆ ಕೊಟ್ಟಿಲ್ವಾ? ಹಿಂದೆ ಎಷ್ಟು ಸರಿ ಒದಸ್ಕೊಂಡಿದ್ದೀರಿ ಅವ್ರ ಕೈಯಲ್ಲಿ? ಅವ್ರಿಗೇನ್ರಿ ಹೋಗ್ಬೇಕು? ಮಾರ್ಕೋ ರೂಬಿಯೋನೋ ಡೊನಾಲ್ಡ್ ಟ್ರಂಪ್ ಅನುಭವಿಸಿದಾರೇನ್ರಿ ಅವ್ರ ದೇಶದಲ್ಲಿ ಇದನ್ನ ಯಾವತ್ತಾದ್ರೂ, ಎಕ್ಸೆಪ್ಟ್ 9/11 ಬಿಟ್ರೆ? ಅವ್ರಿಗೇನ್ ಗೊತ್ತು ಇವ್ರಿಗೆ ನಾವು ಅನುಭವಿಸಿರೋ ಸಂಕಟಗಳಲ್ಲಿ? ನಮ್ಮ ದೇಶನ ನಾವು ಕಾಯ್ಕೋಬೇಕ್ರಿ. ಯಾವನೋ ಥರ್ಡ್ ಪಾರ್ಟಿ ಕಡೆಯಿಂದ ಹೋಗ್ಬಿಟ್ಟು ಕಾಯಿಸ್ಕೋತೀನಿ ನನ್ನ ದೇಶ ಅಂತಂದ್ರೆ ಸಾಧ್ಯ ಇಲ್ಲ. ಇದು ತಾಕತ್ತಿದ್ರೆ ಯುದ್ಧಕ್ಕೆ ಹೋಗ್ಬೇಕು, ತಾಕತ್ತಿಲ್ದೆ ಇದ್ರೆ ಬಾಯಿ ಮುಚ್ಕೊಂಡು ಮನೇಲಿ ಇರ್ಬೇಕು. ಅಲ್ಲ, ರಾಜತಾಂತ್ರಿಕ ನಿರ್ಬಂಧಗಳಿಂದ ಆಗುವಂತದ್ದು ಏನು ಇಲ್ವಲ್ಲ ಸರ್? ನನಗ್ ಗೊತ್ತಿಲ್ರಿ, ಅದೆಲ್ಲ ನೀವು ಯೋಚನೆ ಮಾಡ್ಬೇಕಾಗಿತ್ತು ಶುರು ಮಾಡಕ್ ಮೊದಲು. ನನಗ ಅವೆಲ್ಲ ಗೊತ್ತಿಲ್ಲ, ನೀವು ಶುರುನೇ ಮಾಡಬಾರ್ದಾಗಿತ್ತು. ಈಗ ಮಿಲಿಟರಿ ಬೇಸ್ಗಳನ್ನ ಹೊಡೆದಾಕಿದೀವಿ, ಗುಡ್. ಇನ್ನ 16 ಮಿಲಿಟರಿ ಬೇಸ್ ಹೊಡೆದಾಕಿ ಅವ್ನು 500 ಡ್ರೋನ್ ಕಳಿಸ್ಬಿಟ್ಟ. ನೀವು 1000 ಡ್ರೋನ್ ಕಳಿಸ್ರಿ ಅವನ ಕಡೆಗೆ, ನೋಡೋಣ ಅದೇನ್ ಕಿತ್ಕೋತಾನ ಅವನುವೆ. ಕಳಿಸಿ ನೀವು 1000 ಡ್ರೋನ್, ಆ ಧೈರ್ಯವನ್ನ ತೋರಿಸ್ತಾನ ಅವನೆಷ್ಟು. ಮತ್ತೆ ಎಳೆ ಮಕ್ಕಳ ತರ ಲಕ್ಷ್ಮೀ ಪಟಾಕಿ ಟೈಪ್ ಅಲ್ಲೊಂದು ಇಲ್ಲೊಂದು ಹೊಡ್ಕೊಂಬಂದ್ರೆ ನೀವು ಒಳ್ಳೆ ಹೋಗ್ಬಿಟ್ಟು ಏನೋ ಟಚ್ ಅಂಡ್ ಗೋ, ಅಯ್ಯೋ ಮುದ್ದುಮರಿ ಅನ್ನೋ ಟೈಪ್ ಅಲ್ಲಿ. ಯಾವಿದು ಆಟ? ಇದು ಯಾಕೆ ಶುರು ಮಾಡಿದ್ರಿ? ದೇಶ ಕೇಳಬೇಕು ಪ್ರಶ್ನೆ ಸರ್ಕಾರಕ್ಕೆ. ಕೇಳಬೇಕು, ಯಾಕೆ ಕೇಳಬಾರ್ದು? ಎಸ್, ಕೇಳಲೇಬೇಕು ಸರ್. ಯಾಕೆ ಕೇಳಬಾರ್ದು? ಕೇಳಲೇಬೇಕು ಸರ್. ಈ ಸರಿ ದೇಶ ಈ ಪ್ರಶ್ನೆ ಕೇಳಬೇಕು. ನೋಡೋಣ, ಇಫ್ ಯುವರ್ ಸೋ ಕಾಲ್ಡ್ ಕದನ ವಿರಾಮ ಅನ್ನೋದು ಭಾರತಕ್ಕೆ ಏನ್ ಲಾಭ ತಂದ್ಕೊಡುತ್ತೆ ಅದನ್ನ ನೀವು ಹೇಳಕ್ಕಾದ್ರೆ ತಾಕತ್ತಿದ್ರೆ ಹೇಳಿ ಒಂದು ದೇಶಕ್ಕೆ. ನಾನು ಹೇಳ್ತಿದ್ದೀನಲ್ಲ, ಪಾಕಿಸ್ತಾನ ಪಾಠವನ್ನ ಕಲಿತಿದೆ ಅನ್ನೋದನ್ನ ತೋರ್ಸಕ್ಕೆ ನಿಮ್ಮ ಹತ್ರ ಏನಿದೆ ಹೇಳಿ. ಎಸ್, ಏನಿದೆ ಹೇಳಿ. ಓಕೆ. ಇಲ್ದಿದ್ರೆ ಯಾಕೆ ನಿಲ್ಸಿದ್ರಿ? ಇಲ್ದಿದ್ರೆ ಯಾಕೆ ಸ್ಟಾರ್ಟ್ ಮಾಡಿದ್ರಿ? ಸಿ, ದೇರ್ ಇಸ್ ಸಮಥಿಂಗ್ ರಾಂಗ್. ನನಗೆ ಗೊತ್ತಿಲ್ಲ ಇದು ಯಾರ ವ್ಯವಹಾರಕ್ಕೋಸ್ಕರ ಇದನ್ನ ಮಾಡ್ಕೊಂಡು ಹೋಗಿದ್ದಾರೆ ಇವರುಗಳು. ಐ ಹ್ಯಾವ್ ನೋ ಐಡಿಯಾ. ಬಟ್ ಒಂದಂತೂ ನನ್ನ ಮನಸ್ಸಿಗೆ ಅನಿಸಿದೆ, ಭಾರತದ ಚರಿತ್ರೆಯ ಪುಟಗಳಲ್ಲಿ ಈ ಒಂದೂ ಕೂಡ ಮೂರ್ಖತನದ ನಿರ್ಧಾರಗಳಲ್ಲೊಂದು ಅಂತ ಹೋಗಿ ಸೇರ್ಕೊಳತ್ತೇನೋ ಅಂತ ಅನ್ನಿಸ್ತಿದೆ. ಗೊತ್ತಿಲ್ಲ, ಐ ಡೋಂಟ್ ನೋ. ಸರ್, ಒಂದೇ ಒಂದು ವಿರಾಮ ಇದೆ ಸರ್, ವಿರಾಮ ತಗೊಂಡು ವಾಪಸ್ ಬರ್ತೀವಿ ಸರ್. ಇನ್ನೊಂದಿಷ್ಟು ಇದೆ ಮಾತಾಡೋಣ. ಇಲ್ಲ, ತಗೊಂಡು ಮುಂದುವರಿಸಿ ನೀವು ಸುದ್ದಿನ. ಹೌದಾ ಸರ್? ಓಕೆ, ಓಕೆ, ಥ್ಯಾಂಕ್ ಯು ಸರ್. ಶ್ರೀನಗರದ ಕಡೆನಲ್ಲಿ ಆಗ್ತಿರೋ ಸೀಸ್ ಫೈರ್ ವೈಲೇಷನ್ ಅಲ್ಲೇನಾಗಿದೆ ಅಂತ ತೋರಿಸ್ತೀವಿ ಸರ್, ಅಪ್ಡೇಟ್ಸ್ಗಳನ್ನ ಅದನ್ನ ತೋರಿಸಿ. ಓಕೆ, ಥ್ಯಾಂಕ್ ಯು ಸರ್.